ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ವಿದ್ಯಾರ್ಥಿಗಳಿಗೆ ಈ ವರ್ಷ ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದರೆ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಡ್ತೀನಿ. ಸೊ ಸಾಕಷ್ಟು ಸ್ಟೂಡೆಂಟ್ಸಲ್ಲಿ ಒಂದು ಡೌಟ್ ಆದರೆ ಇರುತ್ತೆ, ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡಿದ್ರು ಯಾವ ರೀತಿ ಇರುತ್ತೆ, ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ನಡೆಯುತ್ತೆ, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಆದರೆ ನಿಮಗೆ ಸಿಗುತ್ತೆ. ಜೊತೆಗೆ ರಿಸಲ್ಟ್ ಬಗ್ಗೆ ಅಪ್ಡೇಟನ್ನು ಕೇಳ್ತಿದ್ರೆ ಈಗಾಗಲೇ ವಿಡಿಯೋ ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ಈ ವಿಡಿಯೋದಲ್ಲೂ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಜೊತೆಗೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಅಂಡ್ ಹಾಗೇನು ಮರೆಯದೆ ಒಂದು ಲೈಕ್ ಅನ್ನ ಮಾಡಿ. ಈಗ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲಾ ರೀತಿಯ ಕಂಪ್ಲೀಟ್ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಮೊದಲಿಗೆ ನೋಡಿ, ನೀವು ಸ್ಟೂಡೆಂಟ್ಸ್ಗೆ ಒಂದು PGCET 2025 ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಏನಾದರೂ ಅಪ್ಡೇಟ್ ಬಂದಿದೆಯಾ ಅಂತ ಅಂದ್ರೆ ರೀಸೆಂಟ್ ಆಗಿ ನಿಮಗೆ ಒಂದು ಅಪ್ಲಿಕೇಶನ್ ಎಡಿಟ್ಗೆ ಒಂದು ಲಿಂಕ್ ಅನ್ನ ಕೊಟ್ಟಿದ್ರು, ಅಂದ್ರೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅದನ್ನ ಬಿಟ್ಟರೆ ಫರ್ದರ್ ಯಾವುದೇ ತರಹದ ಅಪ್ಡೇಟ್ಸ್ ಆದ್ರೆ ಇಲ್ಲ. ಜೊತೆಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ಈಗ ರಿಸಲ್ಟ್ ಬಗ್ಗೆ ನೀವೇನು ಅಪ್ಡೇಟ್ ಅನ್ನ ಕೇಳ್ತಿದ್ರ ನೋಡಿ, ರಿಸಲ್ಟ್ ಬಗ್ಗೆ KEA ಕಡೆಯಿಂದ ಇದುವರೆಗೂ ಸಹ ಯಾವುದೇ ತರದ ಒಂದು ಅಫಿಷಿಯಲ್ ಡೇಟ್ ಅನ್ನಾದ್ರೆ ಅನೌನ್ಸ್ ಆದ್ರೆ ಮಾಡಿಲ್ಲ. ಓಕೆನಾ? ಸೊ ಯಾಕೆ ಅಂತ ಅಂದ್ರೆ ಈಗ KEA ಅವರು ಪ್ರೆಸೆಂಟ್ ಆಗಿ ನೀವು ಅಬ್ಸರ್ವ್ ಮಾಡೋದಾದ್ರೆ KCET ಅಂಡ್ ಹಾಗೆ ನೀಟ್ ಕೌನ್ಸಿಲಿಂಗ್ ಅನ್ನ ನಡೆಸಿದ್ದಾರೆ. ಜೊತೆಗೆ DCET ಕೌನ್ಸಿಲಿಂಗ್ ಸಹ ರನ್ನಿಂಗ್ ಇದೆ. ಈ ಎರಡು ಕೌನ್ಸಿಲಿಂಗ್ ಒಂದು ಮಟ್ಟಕ್ಕೆ ಎಂಡ್ ಆಯ್ತು ಅನ್ನೋ ಟೈಮಿಗೆ PGCET 2025 ಕೌನ್ಸಿಲಿಂಗ್ ಆದ್ರೆ ಸ್ಟಾರ್ಟ್ ಆಗುವಂತದ್ದು. ಎವ್ರಿ ಇಯರ್ ಸಹ ಯಾವ್ದಾದ್ರು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂತಂದ್ರೆ ಅದು PGCET ಕೌನ್ಸಿಲಿಂಗ್ ಅಷ್ಟೇ. ಬೇಕಿದ್ರೆ ನಿಮ್ಮ ಒಂದು ಸೀನಿಯರ್ಸ್ ಅನ್ನ ಕೇಳಿ, ಅವ್ರು ಹೇಳ್ತಾರೆ ಎಷ್ಟು ದಿನಗಳ ಕಾಲ ಮನೆಯಲ್ಲಿದ್ರು, ಎಷ್ಟು ತಿಂಗಳ ಕಾಲ ವೇಟ್ ಮಾಡಿದ್ರು ಏನಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಿಮ್ಗೆ ರಿಸಲ್ಟ್ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಅನ್ನ ಹೇಳೋದಾದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಆದ್ರೆ ಇದೆ ಅಂತ ಹೇಳ್ಬಿಟ್ಟು. ಅದು ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಬರುತ್ತಾ, ಮಿಡ್ ವೀಕ್ ಅಲ್ಲಿ ಬರುತ್ತಾ ಗೊತ್ತಿಲ್ಲ. ಬಟ್ ರಿಸಲ್ಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ KEA ಕಡೆಯಿಂದ ಅಪ್ಡೇಟ್ ಕೊಡ್ತಾರೆ. ಇಲ್ಲ ಅಂತಂದ್ರೆ ಸಡನ್ ಆಗಿ KEA ವೆಬ್ಸೈಟ್ ಅಲ್ಲಿ ಕೊಡ್ತಾರೆ. ಸೊ ನೀವು ರಿಸಲ್ಟ್ ಬಗ್ಗೆ ಈಗ ಸಾಕಷ್ಟು ಕಡೆ ಒಂದು ನ್ಯೂಸಸ್ ಆದ್ರೆ ವೈರಲ್ ಆಗುತ್ತೆ, ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈಗಾಗಲೇ ಅನೌನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೀವು ಯಾವುದನ್ನು ನಂಬುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ KEA ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೀವು ಈಗ ಸ್ಕ್ರೀನ್ ಮೇಲೆ ಏನ್ ಅಬ್ಸರ್ವ್ ಮಾಡ್ತಿದ್ದೀರಾ, ರಿಸಲ್ಟ್ ಬಂದ್ರೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ಬರುವಂತದ್ದು, ಇದೇ ಒಂದು ಇದರಲ್ಲಿ ಬರುವಂತದ್ದು. ಅದನ್ನ ಬಿಟ್ಟರೆ ಇಲ್ಲಿ ಅನೌನ್ಸ್ ಆದ್ರೆ ಮಾಡೋದಿಲ್ಲ. ಸದ್ಯಕ್ಕೆ ಯಾವುದೇ ತರಹದ ಅಫಿಷಿಯಲ್ ಡೇಟ್ ಅನ್ನ ಆದ್ರೆ ಕೊಟ್ಟಿಲ್ಲ. ಓಕೆನಾ? ಈಗ ನೋಡಿ, ಎಷ್ಟು ರೌಂಡ್ಸ್ ಆಫ್ ಕೌನ್ಸಿಲಿಂಗ್ ಆದ್ರೆ ನಡೆಯುತ್ತೆ ಒನ್ಸ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ ಆದ್ಮೇಲೆ ಅಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ನೋಡಿ, ನಿಮ್ಗೆ ಪ್ರತಿ ವರ್ಷದಂತ ಈ ವರ್ಷನೂ ಸಹ 3 ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂಡ್ ಹಾಗೇನು ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳ್ಬಿಟ್ಟು. ನೀವು ಫಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿದಾಗ ಫಸ್ಟ್ ರೌಂಡ್ ಅಲ್ಲಾದ್ರೂ ಡೈರೆಕ್ಟ್ ಆಗಿ ಅಡ್ಮಿಷನ್ ಅನ್ನ ತಗೋಬಹುದು. ಇಲ್ಲ ಅಂತಂದ್ರೆ ಸೆಕೆಂಡ್ ರೌಂಡ್ ಅಲ್ಲಾದ್ರೂ ಅಡ್ಮಿಷನ್ ಅನ್ನ ತಗೋಬಹುದು, ಥರ್ಡ್ ರೌಂಡ್ ಅಲ್ಲಾದ್ರೂ ಅಡ್ಮಿಷನ್ ಅನ್ನ ತಗೋಬಹುದು. ಬಟ್ ಪ್ರತಿಯೊಂದು ರೌಂಡ್ಗೂ ಸಹ ಅದರದೇ ಆದಂತಹ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆದ್ರೆ ಇರುತ್ತೆ. ಓಕೆನಾ? ಯಾವ ರೀತಿ ಅಂತ ಅಂದ್ರೆ ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಕೌನ್ಸಿಲಿಂಗ್ ನಡೆಯೋ ಟೈಮಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನಿಮಗೆ 3 ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಇರುತ್ತಲ್ವಾ. ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್, ಓಕೆನಾ? ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ಈಗ ನೀವು MBA ಕೋರ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, MCA ಕೋರ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ. ಸೊ ನೀವು ಯಾವ ಒಂದು ಕೋರ್ಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ಆಗ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಲ್ಲಿ ನೀವು ಎಷ್ಟು ಕಾಲೇಜಸ್ ಅನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಓಕೆನಾ? ಯಾವುದೇ ತರದ ಲಿಮಿಟ್ ಆದ್ರೆ ಇಲ್ಲ. ಬೆಂಗಳೂರಲ್ಲಿ ಇರುವಂತಹ ಎಲ್ಲಾ ಕಾಲೇಜಸ್ ಅಥವಾ ಬೇರೆ ಕಡೆ ಇರುವಂತಹ ಎಲ್ಲಾ ಕಾಲೇಜಸ್ ಸಹ ನೀವು ಫಸ್ಟ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಎಲ್ಲಾ ಒಂದು ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಯಾವುದೇ ತರದ ಲಿಮಿಟ್ ಆದ್ರೆ ಇರೋದಿಲ್ಲ. ಬಟ್ ನೀವು ಯಾವಾಗ ಸೆಕೆಂಡ್ ರೌಂಡ್ ಗೆ ಎಂಟರ್ ಮಾಡ್ತೀರಾ, ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಆಪ್ಷನ್ ಆದ್ರೆ ಕೊಡೋದಿಲ್ಲ. ಓಕೆನಾ? ಯಾಕೆ ಅಂತ ಅಂದ್ರೆ ಈಗ ಫಸ್ಟ್ ರೌಂಡ್ ಅಲ್ಲಿ ಏನೆಲ್ಲ ಕಾಲೇಜಸ್ ಅನ್ನ ಸೆಲೆಕ್ಟ್ ಮಾಡಿರ್ತೀರಾ ಅದೇ ಒಂದು ಕಾಲೇಜಸ್ ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ಇರುತ್ತೆ. ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡೋದಕ್ಕಾದ್ರೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಈಗಲೇ ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಯಾವಾಗ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೋ ಆಪ್ಷನ್ ಎಂಟ್ರಿ ಲಿಂಕ್ ಅನ್ನ ಕೊಡ್ತಾರೋ ಅವಾಗ ನೀವು ಏನ್ ಮಾಡಬೇಕು, ಎಷ್ಟು ಕಾಲೇಜಸ್ ಬೇಕು ಅಷ್ಟು ಕಾಲೇಜಸ್ ಅನ್ನ ಫಸ್ಟ್ ರೌಂಡ್ ಅಲ್ಲೇ ಆಡ್ ಮಾಡ್ಕೋಬೇಕು. ಓಕೆನಾ? ಯಾಕಂತ ಅಂದ್ರೆ ಸೆಕೆಂಡ್ ರೌಂಡಿಗೂ ನೀವು ಹೋಗ್ಬೋದು, ಸೆಕೆಂಡ್ ರೌಂಡ್ ಅಲ್ಲೂ ಸಹ ವೆಯ್ಟ್ ಮಾಡಬಹುದು. ಫಸ್ಟ್ ರೌಂಡ್ ಗಿಂತ ಸೆಕೆಂಡ್ ರೌಂಡ್ ಅಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗುತ್ತೇನೋ ಏನೋ ಅಂತ ಹೇಳ್ಬಿಟ್ಟು ಈ ರೀತಿ ಒಂದು ರೂಲ್ಸ್ ಆದ್ರೆ ಇರ್ತವೆ. ಅಂಡ್ ನಿಮ್ಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡಬಹುದು. ಬಟ್ ಅಲ್ಲಿ ನೀವು ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಯಾವ ರೀತಿ ಅಂತಂದ್ರೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಎಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಸೀಟ್ಸ್ ಫಿಲ್ ಆಗಿರ್ತವೆ. ಅವೈಲಬಿಲಿಟಿ ಆಫ್ ಸೀಟ್ಸ್ ಸಹ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಕಡಿಮೆ ಇರ್ತವೆ. ಯಾವ ಕಾಲೇಜಸ್ ಅಲ್ಲಿ ಸೀಟ್ಸ್ ಎಷ್ಟಿದಾವೆ ಏನೋ ಅಂತ ಹೇಳ್ಬಿಟ್ಟು ನಿಮ್ಗೆ ಪ್ರತಿ ರೌಂಡ್ಗೂ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡ್ತಾರೆ. ಓಕೆನಾ? ಅಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದ್ರೆ, ನೀವು 3 ರೌಂಡ್ ಆಫ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಅನ್ನ ಮಾಡಬಹುದಾಗಿರುತ್ತೆ. ಬಟ್ ನೀವು ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡಬೇಕು ಅಂತಂದ್ರೆ, ಇದೇ ಒಂದು ವೆಬ್ಸೈಟ್ ಅಲ್ಲಿ ಬಂದು ನೀವು ಇಲ್ಲಿ ಅಬ್ಸರ್ವ್ ಮಾಡೋದ ಹಿಂದಿನ ವರ್ಷದ ವಿವರಗಳು ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇಲ್ಲಿ PGCET 2024 ಅಂತ ಇದೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಫಸ್ಟ್ ರೌಂಡ್ ಆಫ್ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್ ಕಂಪ್ಲೀಟ್ ಆಗಿದ ಆದ್ಮೇಲೆ ನಿಮ್ಗೆ ಒಂದು ಕಾಲೇಜ್ ಕಟ್ ಆಫ್ಸ್ ಅಂತ ಕೊಡ್ತಾರೆ. ಓಕೆನಾ? ಸೊ ಈ ಒಂದು ಕಾಲೇಜ್ ಕಟ್ ಆಫ್ಸ್ ಅಂದ್ರೆ ಏನು ಅಂತ ಅಂದ್ರೆ, ಯಾವ ಕಾಲೇಜಸ್ ಅಲ್ಲಿ ನಿಮ್ಗೆ ಎಷ್ಟು ಕಟ್ ಆಫ್ ಇದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗಾದ್ರೆ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಬಹುದು. PGCET 2024 ಫಸ್ಟ್ ರೌಂಡ್ ಹಂಚಿಕೆ ಕಟ್ ಆಫ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ಯಾವುದೋ ಒಂದು ಕೋರ್ಸ್ ತೋರಿಸ್ಕೊಡ್ತೀನಿ, MCA ಕಟ್ ಆಫ್ ಅಂತ ಅನ್ಕೊಳ್ಳಿ. ಈ ರೀತಿ ನೀವು ಕ್ಲಿಕ್ ಮಾಡಿದ್ರೆ ಈಗ ನೀವು ಯಾವ ಕಾಲೇಜ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಒಂದು ಕಾಲೇಜಲ್ಲಿ MCAಗೆ ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟಿದೆ,
ಅಂದ್ರೆ ನಿಮ್ಮ ಒಂದು ಕ್ಯಾಟಗರಿಗೆ ಕಾಲೇಜ್ ಕಟ್ ಆಫ್ ಎಷ್ಟಿದೆ ನೀವು ಅಬ್ಸರ್ವ್ ಮಾಡಬಹುದು. ಯಾವುದೋ ಒಂದು ಕಾಲೇಜ್ ಹೇಳ್ತಿದ್ದೀನಿ, ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂಡ್ ಸೈನ್ಸ್ MCA ಕೋರ್ಸಿಗೆ ಬಂದ್ಬಿಟ್ಟು ಈಗ 3A ಜನರಲ್ ಕ್ಯಾಟಗರಿಗೆ ನೋಡೋದಾದ್ರೆ 1984 ರ್ಯಾಂಕಿಂಗ್ ವರ್ಗೂ ಸಹ ಒಂದು ಕಟ್ ಆಫ್ ಅನ್ನ ಕೊಟ್ಟಿರುವಂತದ್ದು. ಸೊ ಸ್ಟೂಡೆಂಟ್ಸ್ ನೀವು ಯಾವ ರೀತಿ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೋಬೇಕು, ಯಾವಾಗ ಆಫ್ಟರ್ ಯುವರ್ ರಿಸಲ್ಟ್ಸ್ ಬಂದ್ಮೇಲೆ ನಿಮಗೆ ರ್ಯಾಂಕಿಂಗ್ ಗೊತ್ತಾಗುತ್ತಲ್ವಾ. ಸೊ ಆ ರ್ಯಾಂಕಿಂಗ್ ಬಂದಾಗ ಈ ಒಂದು ಕಟ್ ಆಫ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಯಾವ ಒಂದು ಕೋರ್ಸ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ರೆ, ನಿಮ್ಮ ಒಂದು ಕ್ಯಾಟಗರಿ ಯಾವುದು, ಕಾಲೇಜಸ್ ಅಲ್ಲಿ ಕಟ್ ಆಫ್ ಎಷ್ಟಿದೆ, ನಿಮ್ಮ ಒಂದು ರ್ಯಾಂಕಿಂಗ್ ಎಷ್ಟಿದೆ, ನಿಯರ್ ಬೈ ಇರುವಂತಹ ಎಲ್ಲ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತಿರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡಾಗ ನಿಮ್ಗೆ 100% ಆಗಿ ಸೀಟ್ ಆದ್ರೆ ಅಲಾಟ್ ಆಗುತ್ತೆ. ಓಕೆನಾ. ಒನ್ಸ್ ನಿಮ್ಮ ಒಂದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ನೀವು ಯಾವ ರೀತಿ ಒಂದು ಹೋಮ್ ವರ್ಕ್ ಅನ್ನ ಮಾಡಬೇಕು ಒಂದು ಒಳ್ಳೆ ಕಾಲೇಜನ್ನ ಪಡ್ಕೊಳ್ಳೋದಕ್ಕೆ ಥ್ರೂ KA ಕೌನ್ಸಿಲಿಂಗ್ ಮೂಲಕ ಅಂತ ಹೇಳ್ಬಿಟ್ಟು ವಿಡಿಯೋಸ್ ಅನ್ನ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಜಸ್ಟ್ ನೀವು ಇಷ್ಟೇ ತಿಳ್ಕೊಳ್ಳಿ. ಈ ವರ್ಷನೂ ಸಹ ನಿಮ್ಗೆ 3 ರೌಂಡ್ ಆಫ್ ಕೌನ್ಸಿಲಿಂಗ್ ಆದ್ರೆ ಇರುತ್ತೆ. ಪ್ರತಿ ರೌಂಡ್ ಆಫ್ ಕೌನ್ಸಿಲಿಂಗ್ ಸಹ ಅದರದೇ ಆದಂತಹ ರೂಲ್ಸ್ ಆದ್ರೆ ಇರುತ್ತೆ. ಅದರ ಒಂದು ರೂಲ್ಸ್ ಅನ್ನ ಸಪರೇಟ್ ಆಗಿ ನಮ್ಮ ಮುಂದಿನ ದಿನಗಳಲ್ಲಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಪ್ರತಿಯೊಬ್ಬರನ್ನು ಸಹ ಮರಿದೆ ಕಾಮೆಂಟ್ ಅನ್ನ ಮಾಡಿ, ಯಾವುದರ ರಿಲೇಟೆಡ್ ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ ಇದೆ, ಯಾವುದರ ರಿಲೇಟೆಡ್ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿ ಕಾಮೆಂಟ್ ಅನ್ನ ಮಾಡಿ. ಹೆಚ್ಚು ಕಾಮೆಂಟ್ಸ್ ಯಾವುದರ ಕುರಿತು ಬಂದಿರುತ್ತೋ ಅದ್ರ ಬಗ್ಗೆ ಸಪರೇಟ್ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಮುಂದೆ ಎಲ್ಲಾ ರೀತಿಯ PGCET 2025 ಕೌನ್ಸಿಲಿಂಗ್ ಅಪ್ಡೇಟ್ಸ್ ಅನ್ನ, ಜೊತೆಗೆ ಇಂಪಾರ್ಟೆಂಟ್ ಆಗಿ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಜೊತೆಗೆ ಒಂದಿಷ್ಟು ಸ್ಟೂಡೆಂಟ್ಸ್ ಎಲ್ರಿಗೂ ಒಂದು ಗ್ರೂಪ್ ಅನ್ನ ಮಾಡಿದೀನಿ, PGCET 2025 ಟೆಲಿಗ್ರಾಮ್ ಗ್ರೂಪ್ ಅಂತ ಹೇಳಿ. ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಂಡ್ ಹಾಗೇನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ಕೊಳ್ಳಿ. ಹಾಗಾಗಿ ನಾನು ಅದರಲ್ಲಿ ಲೈವ್ ಕಾಲ್ಸ್ ಆದ್ರೆ ಕಂಡಕ್ಟ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.